ಸ್ನೇಹಿತರೆ, ಪ್ರೀತಿಯಲ್ಲಿ ಮೊದಮೊದಲು ಯಪ್ಪ ಎಷ್ಟೆಲ್ಲ ಮಾತುಕತೆಗಳು, ರಾತ್ರಿ ಇಡೀ ಮಾತನಾಡಿದರೂ ಇನ್ನೂ ಏನೋ ಮಾತನಾಡೋದು ಉಳಿದಿದೆ ಅಂತಾನೆ ಭಾವಿಸ್ತಾ ಇರ್ತಾರೆ. ಬೆಳಿಗ್ಗೆ ಆದ ತಕ್ಷಣನೇ ಮತ್ತೆ ಮಾತುಗಳು, ಕಾಲೆಳೆಯೋದು, ಅವಳು ಇವನನ್ನ ಕಾಡ್ಸೋದು, ಇವನು ಅವಳನ್ನ ಕಾಡ್ಸೋದು, ನಗು, ದುಃಖ, ಖುಷಿ, ಸಂತೋಷ ಎಲ್ಲವೂ ಅಡಕವಾಗಿರುತ್ತೆ. ಯಪ್ಪ 24 ಗಂಟೆಗಳು ಸಾಲೋದು ಇಲ್ವೇನೋ ಪ್ರೀತಿಯಲ್ಲಿ ಕಳೆದವರ ಮನಸ್ಥಿತಿ ಇದು ಆಗಿರುತ್ತೆ. ಬರ್ತಾ ಬರ್ತಾ ದಿನಗಳದಂತೆ ಮೌನ ಆವರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಯಾಕೆ ಈ ಮೌನ ಬರುತ್ತೆ? ಅದರಲ್ಲೂ ಹುಡುಗಿಯರು ಯಾಕೆ ಮೌನವನ್ನ ವಹಿಸ್ತಾರೆ? ಜಾಸ್ತಿಯಾಗಿ ಮೌನ ವಹಿಸ್ತಾರಲ್ಲ, ಇದ್ರ ಹಿಂದಿರುವ ಸೈಕಾಲಜಿ ಏನೋ, ಸೈಂಟಿಫಿಕ್ ರೀಸನ್ಸ್ಗಳೇನೋ? ಈ ಮೌನದ ಹಿಂದೆ ಸಂಬಂಧದ ಕೊನೆಗೊಳ್ಳುವಿಕೆಯ ಅರ್ಥ ಇದೆಯಾ, ಅಥವಾ ಸಂಬಂಧ ಮುರಿದು ಬೀಳುತ್ತಾ, ಅಥವಾ ಇನ್ನೇನಾದರೂ ದೊಡ್ಡದಾಗಿ ಯೋಚನೆ ಮಾಡ್ತಿರ್ತಾರ? ಯಾಕೆ ಅವರು ಸೈಲೆಂಟ್ ಆಗಿ ಫೋನ್ನ ಪಿಕ್ ಮಾಡದೆ ಮಾತನಾಡ್ತಾ ಇದ್ರು ಕೂಡ ಬರೀ ಆಯ್ತು ಅಷ್ಟೇ ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ? ಅದ್ರ ಹಿಂದೆ ಏನೆಲ್ಲ ನಡೀತಾ ಇರುತ್ತೆ? ನ್ಯೂರಾನ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ? ಇದೆಲ್ಲದರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ. ಪ್ರೀತಿಯ ಮೊದಲ ಹಂತ ಮತ್ತು ಎರಡನೆಯ ಹಂತದ ಪೂರ್ತಿಯಾಗಿ ಬಿಚ್ಚಿಡ್ತಾ ಹೋಗೋಣ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಎಲ್ಲ ನೋಟಿಫಿಕೇಶನ್ಗಳನ್ನು ಆನ್ ಮಾಡಿಟ್ಕೊಳ್ಳಿ. ಇನ್ಯಾಕೆ ತಡ, ಮುಂದುವರ್ಸೋಣ. ಪ್ರೀತಿಯ ಮೊದಲ ಹಂತದಲ್ಲಿ ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನು ಜಾಸ್ತಿನೇ ಬಿಡುಗಡೆಯಾಗತ್ತೆ. ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಪುರುಷರಿಗಿಂತ 25-30% ಅತಿಯಾಗಿ ಬಿಡುಗಡೆಯಾಗುವಂಥದ್ದು ಮಹಿಳೆಯರ ಮೆದುಳಲ್ಲಿ. ಇದು ಪ್ರೀತಿಯ ಶುರು ಅಂದ್ರೆ ಮೊದಲ ಭಾಗದಲ್ಲಿ, ಅಥವಾ ಈಗಷ್ಟೇ ಶುರುವಾಗಿದೆ, ಆವಾಗ ಜಾಸ್ತಿನೇ ಬಿಡುಗಡೆ ಆಗತ್ತೆ. ಹುಡುಗರ ಹಗ್ಗು, ಥ್ಯಾಂಕ್ಸು, ಈ ಎಲ್ಲವಕ್ಕೂ ಕೂಡ ಪ್ರೇರೇಪಣೆ ಕೊಡುವಂಥದ್ದು ಈ ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನು. ಹಾಗಾಗಿನೇ ಪ್ರೀತಿಯ ಪ್ರಾರಂಭದಲ್ಲಿ ಅತಿಯಾದಂಥ ಮಾತು, ಜಗಳ, ನಗೆ, ಕೀಟಲೆ ಎಲ್ಲವೂ ಕೂಡ ನಡೆದೋಗುತ್ತೆ. ಇದರ ನಂತರ ಅವಧಿಯಲ್ಲಿ ಕಾರ್ಟಿಸಾಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಕ್ಕೆ ಶುರುವಾಗತ್ತೆ. ಈ ಹಾರ್ಮೋನ್ ಏನ್ ಮಾಡುತ್ತೆ? ಇದು ಮಾತುಗಳನ್ನ ಸ್ಥಗಿತಗೊಳಿಸುತ್ತೆ, ದುರ್ಬಲರನ್ನಾಗಿ ಮಾಡಿಸ್ಬಿಡುತ್ತೆ. ಅಯ್ಯೋ, ಅವನ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಿಟ್ಟಿದ್ದೇನೆ, ಇನ್ನೇನ್ ಮಾತಾಡೋದಿದೆ, ಏನೇ ಅಂದ್ರು ಮತ್ತೆ 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 ಅಂತಾನೆ. ಅವನ ಬಗ್ಗೆ ಎಲ್ಲವೂ ಗೊತ್ತು, ಆದ್ರೆ ಮಾತನಾಡೋದಕ್ಕೆ ಏನೂ ಉಳಿದಿಲ್ಲ, ಎಲ್ಲವನ್ನು ಮುಗಿಸ್ಬಿಟ್ಟಿದ್ದೀನಿ ಮಾತನಾಡಿ, ಇನ್ನೇನ್ ಮಾತನಾಡ್ಬೇಕು ಅನ್ನುವಂಥ ಸ್ಟ್ರೆಸ್ ಅನ್ನುವಂಥದ್ದನ್ನ ಅದು ತಂದು ಹಾಕತ್ತೆ. ಆವಾಗ ಆಟೋಮೆಟಿಕ್ ಆಗಿ ಮಹಿಳೆಯರ ಮೈಂಡು ಫ್ಲೈಟ್ ಮೋಡ್ ಅಥವಾ ಬ್ಯಾಟ್ರಿ ಲೋ, ಅಥವಾ ಅಂದ್ರೆ ಅದು ಫ್ಲೈಟ್ ಮೋಡ್ ಅಥವಾ ಬ್ಯಾಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಸೈಲೆನ್ಸ್ ನ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಎರಡನೇ ಭಾಗ, ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವಿಟಿ ವರ್ಸಸ್ ಅಮಿಗಲಾ. ಅಂದ್ರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವಿಟಿ ಅನ್ನುವಂಥದ್ದು ತರ್ಕ ಮತ್ತು ಆಯ್ಕೆಯ ಸಂಬಂಧಪಟ್ಟಂಥದ್ದು. ಈ ಅಮಿಗಲಾ ಅನ್ನುವಂಥದ್ದು ಭಾವನಾತ್ಮಕ ಜೋಡಣೆ, ಭಯ ಇವೆರಡನ್ನು ಒಳಗೊಂಡಿರುತ್ತೆ. ಈ ಕಾರ್ಟೆಕ್ಸ್ ಅಥವಾ ಈ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಬಿಡುಗಡೆಯ ನಂತರ ಅವಧಿಯಲ್ಲಿ, ಅಂದ್ರೆ 3 ರಿಂದ 8 ತಿಂಗಳಲ್ಲಿ ಇದು ಬಿಡುಗಡೆ ಆಗತ್ತೆ. ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವಿಟಿ ಅನ್ನುವಂಥದ್ದು ಆಯ್ಕೆ, ಅಂದ್ರೆ ನಾನು ಸರಿಯಾಗಿದ್ದೀನಾ, ನನ್ನ ಆಪ್ಷನ್ ಸರಿಯಾಗಿದೆಯಾ, ನನ್ನ ಸೆಲೆಕ್ಷನ್ ಸರಿಯಾಗಿದೆಯಾ, ನನ್ನ ಫ್ಯೂಚರ್ ಬ್ರೈಟ್ ಆಗಿರುತ್ತಾ, ನನ್ನ ಬದುಕು ಹೇಗೆ ಮುಂದೆ, ಈ ಹುಡುಗ ನನ್ನನ್ನು ಚೆನ್ನಾಗಿ ಸಾಕ್ತಾನ, ನೋಡ್ಕೊತಾನ, ಅಥವಾ ನಮ್ಮ ಮನೇಲಿ ನಾನು ಹೇಗೆ ಒಪ್ಪಿಸ್ಲಿ, ಪೇರೆಂಟ್ಸ್ನ ಹೇಗೆ ಕಮಿಟ್ ಮಾಡಿಸ್ಲಿ, ಇದಕ್ಕೆ ಮದುವೆಗೆ ಹೇಗೆ ಒಪ್ಸೋದು, ಅಥವಾ ಆ ಹುಡುಗನ ಬಗ್ಗೆ ಅತಿಯಾದಂಥ ಆಲೋಚನೆಯಲ್ಲಿ ಮುಳುಗ್ತಾಳೆ. ಮತ್ತು ಈ ಅಮೆಗಲ್ ಅನ್ನುವಂಥದ್ದು ಯಾವಾಗಲೂ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವಿಟಿಯನ್ನ ಹಿಟ್ ಮಾಡ್ತಾ ಇರುತ್ತೆ. ಅಯ್ಯೋ, ನಾನು ಅವನನ್ನ ತುಂಬ ಇಷ್ಟಪಡ್ತೀನಿ ಕಣೋ, ಆದರೆ ನನ್ನ ಆಯ್ಕೆಗಳು ಸರಿಯಾಗಿದ್ದಾವ, ನಾನು ಅವನ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಿದ್ದೇನಾ, ಯಾಕೆ ಅವನ ಬಗ್ಗೆ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ, ಅವ್ನು ಪಾಸಿಟಿವ್ ಇರ್ಬೋದಲ್ವಾ, ನನ್ನ ಸೈಡಿಂದ ನನ್ನ ಆ್ಯಂಗಲಿಂದ ಅವನು ಸ್ವಲ್ಪ ಕೆಟ್ಟದಾಗಿ ಕಂಡ್ರು, ಇನ್ನೊಬ್ಬರ ಆ್ಯಂಗಲಿಂದ ಅವನು ಸರಿ ಇರ್ಬೋದಲ್ವಾ, ಯಾಕೆ ನನ್ನ ಮನಸ್ಸಲ್ಲಿ ಈ ರೀತಿಯಾದಂಥ ಭಾವನೆಗಳು ಬರ್ತಾ ಇದೆ ಅವನ ಮೇಲೆ ಅನ್ನುವಂಥದ್ದನ್ನ ಹಿಟ್ ಮಾಡುತ್ತೆ. ಬಟ್ ಕೆಲವೊಂದ್ ಕಡೆ ಈ ಎಮಿಗಲಾ ಅನ್ನುವಂಥದ್ದು ಭಯನೂ ಕೂಡ ತಂದಿರುತ್ತೆ. ಅವ್ನು ನನ್ನ ಕೈ ಬಿಟ್ಟು ಹೋಗ್ಬಿಟ್ರೆ, ಅವ್ನು ನನ್ನನ್ನು ಮಾತನಾಡಿಸ್ತಾ ಇದ್ರೆ, ಅವನು ನನ್ನ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದಾನ, ನನ್ನ ಮದುವೆ ಮಾಡ್ಕೊಳ್ದೆ ಹೋದ್ರೆ ಅನ್ನುವಂಥ ಹಲವಾರು ಸಮಸ್ಯೆಗಳು ಅಥವಾ ಅನ್ನುವಂಥ ಹಲವಾರು ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ. ಆವಾಗ ಮಾತಿನಿಂದ ಏನೂ ಪ್ರಯೋಜನ ಇಲ್ಲ, ಮೌನವಾಗಿದ್ದುಕೊಂಡೇ ತರ್ಕವನ್ನ ಅಥವಾ ಆಯ್ಕೆಗಳನ್ನ ಆಯ್ಕೆ ಮಾಡೋದು ಉತ್ತಮ ಅಂತ ಮೈಂಡ್ ಸೂಚನೆ ಮಾಡುತ್ತೆ. ಆವಾಗ ಮಾತುಗಳು ಕಡಿಮೆ ಆಗತ್ತೆ. ಇನ್ನು ಮೂರನೇದು ಡೋಪಮೈನ್ ರಸ್ ಅನ್ನುವಂಥದ್ದು. ಮೊದಲದಲ್ಲಿ ಯಾವುದೇ ಆಗಲಿ, ಡೋಪಮೈನ್ ಅನ್ನುವಂಥದ್ದು ಖುಷಿ ಹಾರ್ಮೋನು. ಯಾವಾಗ ನಾವು ಖುಷಿಯಾಗಿರ್ತೀವಿ ಅಥವಾ ನಮಗೆ ಫ್ರೆಶ್ ಫೀಲ್ ಆಗುತ್ತೆ ಆವಾಗ ಮಾತ್ರ ರಿಲೀಸ್ ಆಗುವಂಥದ್ದು.
ಮೊದಲ ಪ್ರಾರಂಭದ ಹಂತದಲ್ಲಿ, ಪ್ರೀತಿಯ ಪ್ರಾರಂಭದ ಹಂತದಲ್ಲಿ ಅನಿಯಮಿತವಾಗಿ ಡಾಕ್ಯುಮೆಂಟ್ ಅನ್ನುವಂಥದ್ದು ರಿಲೀಸ್ ಆಗ್ತಾ ಇರತ್ತೆ. ಅವ್ನು ಹಗ್ ಮಾಡಿದ್ರೆ ಸಾಕು, ಇವತ್ತು ಥ್ಯಾಂಕ್ಸ್ ಶೇಕ್ ಹ್ಯಾಂಡ್ ಮಾಡಿದ್ರೆ ಸಾಕು, ಅಯ್ಯೋ ನನ್ನ ಜೊತೆ ಮಾತಾಡ್ತಾನಲ್ಲ ಮಾರಾಯ ಅಷ್ಟು ಸಾಕು ಅನ್ನೋತಿರುತ್ತೆ. ಅದು ಎಲ್ಲಿವರೆಗಿರುತ್ತೆ ಅಂದ್ರೆ 8ರಿಂದ 18 ತಿಂಗಳು, ಅಂದ್ರೆ ಮಿನಿಮಮ್ ಅಂದ್ರೂ 1.5 ವರ್ಷದವರೆಗೂ ಆ ಪ್ರೀತಿ ಒಂಥರ ಫ್ರೆಶ್ ಆಗಿರುತ್ತೆ. ತದನಂತರದಲ್ಲಿ ಅದು ಫ್ಯಾಷನೇಟ್ ಇಂದ ಕಂಪ್ಯಾನಿಯನ್ಶಿಪ್ಗೆ ಶಿಫ್ಟ್ ಆಗತ್ತೆ. ಅಂದ್ರೆ ಇವನು ಈಗ ನನ್ನ ಕ್ರಶ್ ಅಲ್ಲ, ನಾನು ಅವನನ್ನ ಪ್ರೀತಿ ಮಾಡಿದ್ನಲ್ಲ, ಬಟ್ ನಾನು ಈಗ ಅವನು ಪ್ರೇಮಿ ಅಲ್ಲ, ಅವ್ನು ನನ್ನ ಕಂಪೆನಿಯನ್ನು, ನಾನು ಮದ್ವೆ ಆಗ್ಬಿಡ್ತೀನಿ, ಹೆಂಗೋ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಅಥವಾ ನಾನು ಅವನನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಹೆಂಗೋ ಮದ್ವೆ ಆದ್ಮೇಲೆ ಸುಧಾರಿಸ್ಕೊಂಡು ಹೋಗುತ್ತೆ, ಇನ್ನೇನು ಉಳಿದಿದೆ ಮಾತನಾಡೋದು, ಅವ್ರ ಮನೆಯಲ್ಲಿ ಮಾತನಾಡ್ತಾನ, ನಮ್ಮ ಮನೆಯಲ್ಲಿ ಮಾತನಾಡ್ತಾನ, ಒಟ್ಟಿಗೆ ಮದ್ವೆ ಆಗ್ಬಿಡೋಣ. ಇದು 1.5 ವರ್ಷದ ಒಳಗೂ ನಡೆಯುವಂಥದ್ದು. ಆದ್ರೆ ಈ ಟ್ರಾನ್ಸಿಷನ್ ಅನ್ನುವಂಥದ್ದು ಫುಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ, ಅಂದ್ರೆ ಹೆಲ್ತಿ ಆಗಿರುತ್ತೆ. ಅದು ತುಂಬಾನೇ ಭಾವನಾತ್ಮಕವಾಗಿ ಅಥವಾ ಬೇಕು ಬೇಡ ಬೇಡವಾದಂಥದ್ದು ಅಥವಾ ಕೆಟ್ಟ ಆಲೋಚನೆಗಳಿಂದ ಕೂಡಿರುವಂಥದ್ದಲ್ಲ. ಆಕ್ಚುಲಿ ಅದು ನಮ್ಮ ನ್ಯೂರಾನ್ ಕೆಲಸ ಮಾಡಿರುತ್ತೆ, ನಮ್ಮ ಸೈಕಾಲಜಿ ಅದನ್ನ ಆ ಥರ ಕೆಲಸ ಮಾಡಿರುತ್ತೆ. ಅದರಲ್ಲಿ ಅವ್ರದ್ದೇನು ತಪ್ಪಿರಲ್ಲ. ಯಾಕೆಂದ್ರೆ ಎಲ್ಲಿವರೆಗೂ ಹಾರ್ಮೋನ್ಗಳು ಫ್ರೆಶ್ನೆಸ್ ಫೀಲ್ ಕೊಡಿಸುತ್ತೋ, ಅದು ಅಂದ್ರೆ ಸ್ರವಿಸೋದು ಅಥವಾ ಅದು ರಿಲೀಸ್ ಆಗುವಂತ ಮಟ್ಟ ಕಡಿಮೆ ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ಮೌನಕ್ಕೆ ಶರಣಾಗ್ತಾರೆ. ಅದು ಕೋಪಿಂಗ್ ಮೆಕ್ಯಾನಿಸಮ್ ಕೂಡ ಆಗಿರುತ್ತೆ. ಇನ್ನು ಈ ವಿಷಯದ ಬಗ್ಗೆ ಸೈಕಾಲಜಿ ಏನ್ ಹೇಳುತ್ತೆ, ಬ್ರೆನಿ ಬ್ರೌನ್ ಹೇಳೋ ತರ, ವಲ್ಗರಬಿಲಿಟಿ ಈಸ್ ನಾಟ್ ಅ ವೀಕ್ನೆಸ್, ಇಟ್ಸ್ ಅ ಗ್ರೇಟೆಸ್ಟ್ ಮೇಜರ್ ಆಫ್ ಕರೇಜ್ ಅಂತ ಕೂಡ ಹೇಳ್ತಾರೆ. ಇವರ ರಿಸರ್ಚ್ ಪೇಪರ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಒಂದ್ಸರ್ತಿ ಹೋಗಿ ನೋಡಿ ಆಯ್ತಾ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ವೀಕ್ನೆಸ್ ಗಳನ್ನ ತುಂಬಾನೇ ಡೇಂಜರಸ್ ಆಗಿ ಥಿಂಕ್ ಮಾಡುವಂಥದ್ದು. ಅಯ್ಯೋ ನನ್ನ ದುರ್ಬಲತೆಯ ಬಗ್ಗೆ ಅವನಿಗೆ ಗೊತ್ತಾದ್ರೆ ಅವನು ನನ್ನನ್ನ ಬಿಟ್ಬಿಡ್ತಾನೇನೋ ಅಥವಾ ನನ್ನಿಂದ ದೂರ ಆಗ್ತಾನೇನೋ ಅನ್ನುವಂತ ಭಯಗಳು ಕೂಡ ಮನಸ್ಸಲ್ಲಿ ಕಾಡ್ತಾ ಇರತ್ತೆ. ನನ್ನ ಹಿಂದಿನ ಪಾಸ್ಟ್ ಬಗ್ಗೆ ಅವನಿಗೆ ಗೊತ್ತಾಯ್ತು ಅಂದ್ರೆ ಫ್ಯೂಚರ್ ನಂದು ಬ್ರೇಕ್ ಆಗೋಗುತ್ತೆ. ನನ್ನ ಕರೆಂಟ್ ಅವನಿಗೆ ಗೊತ್ತಾಯ್ತು ಅಂದ್ರೆ ನಾಳೆ ನನ್ನ ಭವಿಷ್ಯ ಕೂಡ ಕತ್ಲಾಗುವಂತ ಸೂಚನೆ ಇದೆ. ಹಾಗಾಗಿನೇ ಅವರು ತಮ್ಮ ವಲ್ಗರಬಿಲಿಟಿ ಏನೇ ಇದ್ರೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಈ ಹಿಂದೆ ಒಬ್ಬನ ಪ್ರೀತಿಸ್ತಾ ಇದ್ದೆ ಕಣೋ, ಅವನು ನನ್ಗೆ ಮೋಸ ಮಾಡ್ಬಿಟ್ಟ, ಇದನ್ನ ಅವನ ಹತ್ರ ಹೇಳ್ಕೊಳ್ಳೋದಿಲ್ಲ. ಬಟ್ ಇದು ಫ್ಯೂಚರ್ ಅಲ್ಲಿ ಹೆಂಗೋ ಬ್ರೇಕ್ ಡೌನ್ ಆಗೋಗುತ್ತೆ. ಆವಾಗ ಏನ್ ಮಾಡ್ಲಿ, ಅವನ್ ಮುಂದೆ ನಾನು ಯಾವ ರೀತಿ ಕ್ಷಮೆ ಯಾಚಿಸ್ಲಿ ಅಥವಾ ನಾನು ಅವನ ಜೊತೆ ಹೇಗೆ ಕಾಂಪ್ರಮೈಸ್ ಆಗ್ಬೇಕು, ಇದೆಲ್ಲದರ ಕುರಿತಾಗಿ ಥಾಟ್ ಪ್ರೊಸೆಸ್ ಆಗ್ತಾ ಇರತ್ತೆ. ಅದಕ್ಕೇನೆ ಅವರು ತಮ್ಮ ಅಂದ್ರೆ ದೌರ್ಜನ್ಯ ಅಥವಾ ತಮ್ಮ ಮೇಲೆ ನಡೆದಂತ ದೌರ್ಜನ್ಯ ಇರ್ಬೋದು, ತಮ್ಮ ದುರ್ಬಲವಾದಂತ ಮನಸ್ಥಿತಿಗಳಿರ್ಬೋದು, ಇವೆಲ್ಲನೂ ಕೂಡ ಹಂಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆವಾಗ ಅವರು ಆಯ್ಕೆ ಮಾಡುವಂತ ದಾರಿ ಮೌನ. ನಾನು ಮೌನವಾಗಿದ್ದು ಬಿಡ್ಬೇಕು, ಅವನು ಏನೇ ಮಾತಾಡ್ಲಿ, ಹಾ ಹೌದಾ ಸರಿ, ಮತ್ತೆ ಮುಂದೆ ಏನಾಗ್ಬೇಕು, ಹೌದಾ ನೀನ್ ಇದನ್ನ ಮಾಡ್ತಾ ಇದೀಯಾ, ಸರಿ ಮಾಡು, ನಾನು ನಿನ್ ಜೊತೆಗಿರ್ತೀನಿ ಅನ್ನುವಂತ ಮಾತುಗಳಷ್ಟೇ ಬರುತ್ತವೆ ವಿನಃ ಅವರ ಮನದಾಳದ ಮಾತುಗಳು ಹೊರಗೆ ಬರೋದಿಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವರು ತುಂಬಾನೇ ದುರ್ಬಲರಾಗಿರುವಂತ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಇನ್ನು ಇದರ ಮುಂದುವರಿದ ಭಾಗದಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಅಟ್ಯಾಚ್ಮೆಂಟ್ ಸ್ಟೈಲ್ಗಳ ಬಗ್ಗೆ ಕೂಡ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಅದರಲ್ಲಿ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಮತ್ತು ಆಂಕ್ಸಿಯಸ್ ಅಟ್ಯಾಚ್ಮೆಂಟ್, ಈ 2 ಅಟ್ಯಾಚ್ಮೆಂಟ್ ಸ್ಟೈಲ್ಗಳನ್ನ ಹೊಂದಿರುವಂತ ಕಪಲ್ಸ್ ಅಥವಾ ಪ್ರೇಮಿಗಳು ಮೌನಕ್ಕೆ ಶರಣಾಗ್ತಾರೆ. ಯಾಕೆಂದ್ರೆ ಆ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಮತ್ತು ಆಂಕ್ಸಿಯಸ್ ಅಟ್ಯಾಚ್ಮೆಂಟ್ ಅಲ್ಲಿ ಕೂಡ ನಿರಾಕರಣೆಯ ಭಯ ಅನ್ನುವಂಥದ್ದು ತಳಹದಿಯಿಂದಲೇ ಬಂದಿರತ್ತೆ. ಹಿಂದಿನ ಕಾಲದಲ್ಲಿ ಬಿಡಿ, ನಿಜವಾದ ಪ್ರೀತಿ ಅನ್ನುವಂಥದ್ದು ಮರಳು ಭೂಮಿಯಲ್ಲಿ ಓಯಾಸಿಸ್ ಇದ್ದಂತೆ ಎಲ್ಲೋ 100ಕ್ಕೆ ಒಬ್ಬರಿಗೆ ಸಿಕ್ಕಿರತ್ತೆ. ಅಂಥದ್ರಲ್ಲಿ ಅವರು ಕೂಡ ಯಾವ ಅಟ್ಯಾಚ್ಮೆಂಟ್ ಸ್ಟೈಲ್ ಅನ್ನ ಹೊಂದಿರ್ತಾರೆ ಅನ್ನೋದು ಕೂಡ ಡಿಪೆಂಡ್ ಮಾಡ್ಕೊಳ್ಳುತ್ತೆ. ಅವರ ಪ್ರೀತಿ ಶಾಶ್ವತವಾಗಿರುತ್ತಾ ಅಥವಾ ಅರ್ಧದಲ್ಲೇ ಮುರಿದು ಬೀಳುತ್ತಾ ಅಂತ. ಹಾಗಾಗಿನೇ ಇವರು ಜಾಸ್ತಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಎಲ್ಲಿ ಮಾತನಾಡಿದ್ರೆ ನನ್ನನ್ನು ಅವನು ನಿರಾಕರಿಸ್ಬಿಡ್ತಾನೋ ಅಥವಾ ನನ್ನ ಮಾತನಾಡ್ತಾ ನನ್ನ ಅಂತರಾಳದ ಮಾತುಗಳೆಲ್ಲವನ್ನು ಹೇಳ್ಕೊಂಡ್ ಬಿಡ್ತೀನೋ ಅಥವಾ ಅವನು ನನ್ನ ಬಿಟ್ಟು ಹೋಗ್ಬಿಡ್ತಾನೋ ಅನ್ನುವಂತ ನಿರಾಕರಣೆಯ ಭಾವ ಅವರನ್ನ ಕಾಡ್ತಾ ಇರುತ್ತೆ. ಇನ್ನೊಂದು ಕೊನೆಯದು, ಈ ಸೈಕಾಲಜಿಯ ವಿಭಾಗದಲ್ಲಿ ಕೊನೆಯ ಸೂಚನೆ ಅಥವಾ ಕೊನೆಯದಾಗಿ ಏನ್ ಹೇಳುತ್ತದೆ ಅಂತಂದ್ರೆ, ಮಾನಸಿಕ ಅಂದ್ರೆ ಭಾವನಾತ್ಮಕ ತೊಂದರೆಗಳು ಅಥವಾ ಭಾವನಾತ್ಮಕ ಧನಿವು ಅಂತ ಹೇಳ್ಬಹುದು. ಅಯ್ಯೋ ನಾನು ಡೈಲಿ ಮಾತಾಡ್ತೀನಪ್ಪ ಅವನ ಜೊತೆಗೆ, ಅವನ ಬಗ್ಗೆ ನನಗೆಲ್ಲವೂ ಗೊತ್ತು, ನಾನು ಅವನ ಬಗ್ಗೆ ಜಾಸ್ತಿ ಮಾತನಾಡೋದಕ್ಕೆ ಇಷ್ಟಪಡಲ್ಲ, ನನ್ನ ಬಗ್ಗೆ ಏನಾದ್ರು ಅವನು ಕೇಳ್ತಾನೇನೋ ಅಥವಾ ಎಷ್ಟು ಅಂತ ಮಾತಾಡಿದ್ದನ್ನೇ ಮಾತಾಡ್ಬೇಕು, ಇನ್ನೇನಿದೆ ಜಾಸ್ತಿ ಮಾತಾಡಕ್ಕೆ ಅನ್ನುವಂಥದ್ದು ಕೂಡ ಈ ಸೈಕಾಲಜಿ ಕೂಡ ತಿಳಿಸ್ಕೊಡುತ್ತೆ. ಇನ್ನು ಮುಂದುವರಿದ ಭಾಗದಲ್ಲಿ ಈ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡ್ರೆ
ಪ್ರೀತಿಸುವವರ ಮಧ್ಯೆ ಮೌನಕ್ಕೆ ಜಾರುವಂತ ಕಾರಣಗಳನ್ನ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ಸುತ್ತೆ. ಈ ಮೇಲಿನ ಸೈಕಾಲಜಿ ಮತ್ತು ಸೈಂಟಿಫಿಕಲಿ ಇರುವ ವಿಚಾರಗಳನ್ನು ನೋಡಿದ ಮೇಲೆ ಅವರ ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆ ಆಗತ್ತಾ? ಖಂಡಿತ ಆಗತ್ತಾ. ರುಮಿನೇಷನ್ಗೆ ಅವರು ಅಕಸ್ಮಾತ್ ತಮ್ಮನ್ನ ತಾವು ಒಡ್ಡುಕೊಂಡಿದ್ರೆ ಅವರು ತಾರ್ಕಿಕವಾಗಿ ಮತ್ತು ಭಾವನಾತ್ಮಕವಾಗಿ ತಮ್ಮನ್ನ ತಾವು ಅವಲೋಕನ ಮಾಡಿಕೊಳ್ತಾ ಇರ್ತಾರೆ. ಅದರಲ್ಲಿ ಅವರು ಯೋಚಿಸುವಂತ ಪ್ರಶ್ನೆಗಳು ಪದೇ ಪದೇ ಕಾಡ್ತಾ ಇರುತ್ತೆ. ಉದಾಹರಣೆಗೆ, ನೀನು ಅಥವಾ ನಾನು ಅವನನ್ನ ಪ್ರೀತಿಸೋದು ಸರಿನಾ, ಅಥವಾ ಅವನು ನನಗೆ ಸರಿಯಾದ ಜೋಡಿನಾ, ಅಥವಾ ನಮ್ಮಿಬ್ಬರ ಬದುಕು ಇನ್ನು 20 ವರ್ಷದಲ್ಲಿ ಹೇಗಿರುತ್ತೆ, ಇನ್ನು 30 ವರ್ಷದಲ್ಲಿ ಹೇಗಿರ್ತೀವಿ, ನಮ್ಮ ಲೈಫ್ ಹಿಂಗೆ ಇರುತ್ತಾ, ಅಥವಾ ಶಟಲ್ ಆಗ್ತೀವ, ಅವನಿಗೆ ಜಾಬ್ ಸಿಕ್ಕರೆ ಅವನು ದುಡ್ಡು ಸಂಪಾದನೆ ಮಾಡಿ ಯಾರಿಗೆ ಕೊಡ್ತಾನೆ, ಅಥವಾ ನನ್ನನ್ನು ಚೆನ್ನಾಗಿ ನೋಡ್ಕೊತಾನ, ಅಥವಾ ಅವನಿಗೆ ಇನ್ಯಾರಾದರೂ ಅಫೇರ್ ಇದ್ದಾರಾ? ಈ ರೀತಿಯಾದಂಥ ಪದೇ ಪದೇ ಕಾಡುವ ಪ್ರಶ್ನೆಗಳಿಗೆ ತಮ್ಮನ್ನು ತಾವು ಒಡ್ಡುಕೊಂಡಿರ್ತಾರೆ. ಆದರೆ ಪ್ರಶ್ನೆಗಳು ಮುಗಿಯೋದೇ ಇಲ್ಲ, ಉತ್ತರಗಳು ಕೂಡ ಸಿಗೋದಿಲ್ಲ. ಅದನ್ನೇ ಮುಂದುವರೆದ ಭಾಗದಲ್ಲಿ ಸೆಲ್ಫ್ ವ್ಯಾಲ್ಯುವೇಷನ್ಗೆ ಕೂಡ ತಮ್ಮನ್ನು ತಾವು ಒಡ್ಕೊಳ್ತಾರೆ. ಉದಾಹರಣೆಗೆ, ಒಂದು ವಸ್ತು ಇದೆ, ಆ ವಸ್ತುವಿನ ಮೌಲ್ಯಮಾಪನ ಮಾಡೋದು ಯಾರು? ಆ ವಸ್ತುವಿನ ಉತ್ಪಾದಕರು. ಹಾಗೆ ಮನುಷ್ಯನನ್ನ ನಮ್ಮ ಮೈಂಡ್ ನಮ್ಮನ್ನ ವ್ಯಾಲ್ಯುವೇಟ್ ಮಾಡುತ್ತೆ. ಉದಾಹರಣೆಗೆ, ಅವನಿಗೆ ನನ್ನನ್ನ ಕಂಪೇರ್ ಮಾಡಿಕೊಳ್ಳುವಂಥದ್ದು, ನಾನು ಅವನಿಗೆ ಸರಿಯಾದ ಪೇರಾ ಅಥವಾ ಅವನು ನನಗೆ ಸರಿಯಾದವನ, ನನ್ನ ಮನೆಯವರು ನನ್ನನ್ನ ಈ ರೀತಿಯಾಗಿ ಬೆಳೆಸಿದ್ದಾರೆ, ಅವನಿಗೆ ಈ ರೀತಿಯಾಗಿ ಬೆಳೆಸೋದಕ್ಕೆ ಸಾಧ್ಯ ಇದೆಯಾ, ಇಸ್ ಇಟ್ ಪಾಸಿಬಲ್ ಅಥವಾ ನಾಟ್ ಪಾಸಿಬಲ್ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ಕೇಳ್ತಾ ಇರುತ್ತೆ. ನನ್ನ ಬದುಕು ಹಿಂಗೆ ಇರುತ್ತಾ, ಅವನು ನನ್ನನ್ನು ಬದಲಾಯಿಸ್ಬಿಟ್ರೆ, ನನ್ನ ಮನೆಯವರಿಂದ ನನ್ನನ್ನು ದೂರ ಮಾಡಿಬಿಟ್ರೆ, ನನ್ನನ್ನು ಅವ್ರ ಮನೆಯವ್ರು ಒಪ್ಕೊಳ್ಳದೆ ಹೋದ್ರೆ, ಅಥವಾ ಇಲ್ಲಿ ಆದಂತ ವ್ಯಾಲ್ಯುವೇಷನ್ ಕೂಡ ನಡೀತಾ ಇರುತ್ತೆ. ಇಲ್ಲದೆ ಇರೋ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಇದೆಲ್ಲದರ ನಂತರದಲ್ಲಿ ಇನ್ನೊಂದು ನಡವಳಿಕೆಯಲ್ಲಿ ಬಹಳ ತುಂಬಾನೇ ಬದಲಾವಣೆ ಆಗುವಂಥದ್ದು ಅತಿಯಾದ ಮೌನಗಳು ಕೆಲವೊಮ್ಮೆ ಅಂದ್ರೆ ಈ ಸೈಲೆಂಟ್ ಟ್ರೀಟ್ಮೆಂಟ್ಗೂ ಕೂಡ ಕಾರಣ ಆಗಿರುತ್ತೆ. ಇದು ಡಾರ್ಕ್ ಸೈಕಾಲಜಿಯಲ್ಲಿ ಬರುತ್ತೆ. ಈ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಸೆಲ್ಫ್ ವ್ಯಾಲಿಡೇಷನ್ ನ ಸೀಕ್ ಮಾಡ್ಕೊಳ್ಳೋದಕ್ಕೆ. ನಾವು ನಿನ್ ಜೊತೆ ಮಾತನಾಡ್ತಾ ಇಲ್ಲ, ನಿನ್ನನ್ನು ಹರ್ಟ್ ಮಾಡ್ದಂಗೆ, ನೀನು ಅವಳಿಗೆ ಪದೇ ಪದೇ ಫೋನ್ ಮಾಡಕ್ಕೆ ಟ್ರೈ ಮಾಡ್ತೀಯಾ, ಮೆಸೇಜ್ ಮಾಡಕ್ಕೆ ಟ್ರೈ ಮಾಡ್ತೀಯಾ, ಆದ್ರೆ ಆಕೆ ಅದನ್ನ ಮುಂದುವರಿಸ್ತಾಳೆ. ಒಂದು ವೇಳೆ ಅವಳದೇ ತಪ್ಪಿರುತ್ತೋ ಅಥವಾ ನಿಮ್ಮದು ತಪ್ಪಿರುತ್ತೋ, ಅಥವಾ ತಪ್ಪನ್ನ ಮರೆ ಮಾಚೋದಕ್ಕೆ, ಅಥವಾ ಆಕೆ ಸೆಲ್ಫ್ ವ್ಯಾಲಿಡೇಷನ್ ನ ಗೇನ್ ಮಾಡ್ಕೊಳ್ಳೋದಕ್ಕೋ ಯಾವುದೋ ಒಂದು ಕಾರಣಕ್ಕೆ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನುವಂತ ತುಂಬಾ ಡೇಂಜರಸ್ ಆಯ್ಕೆಯನ್ನ ಮಾಡ್ಕೊಂಡಿರ್ತಾಳೆ. ಇದು ಏನ್ ಮಾಡುತ್ತೆ, ಗಂಡು ಮಕ್ಕಳಿಗೆ ಅತಿಯಾದಂತ ಆತುರ ಜಾಸ್ತಿ. ಮಾತನಾಡ್ತಾ ಇಲ್ಲ ಅಂತ ತಕ್ಷಣನೇ ಮಾತನಾಡಲ್ವಾ ನೀ ನನ್ನ ಜೊತೆಗೆ, ಮಾತನಾಡು, ಫೋನ್ ಮಾಡು, ಕರೆ ಮಾಡ್ತೀನಿ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇರಲ್ಲ. ಅವಾಗ ಏನ್ ಅನ್ಸುತ್ತೆ, ಅತಿಯಾದಂತ ಭಾವನಾತ್ಮಕವಾದಂತ ಭಾವನೆಗಳು ಬರೋಕ್ ಶುರುವಾಗುತ್ತೆ. ಅವಳು ನನ್ನನ್ನು ಬಿಟ್ಟೋಗ್ಬಿಟ್ರೆ, ಅಯ್ಯೋ ಈ ರೀತಿ ಯಾಕೆ ಮಾಡ್ತಿದ್ದಾಳೆ, ಅವಳಿಗೆ ಏನ್ ಬೇಕೋ ಅದನ್ನ ಮಾಡಿಬಿಡೋಣ, ಮಾತನಾಡ್ತಾಳೆ ಅನ್ನುವಂತ ಪರಿಸ್ಥಿತಿಗೆ ನಾವು ನಮ್ಮನ್ನ ಒಡ್ಕೊಂಡ್ಬಿಡ್ತೀವಿ. ಅದಾದ ಕ್ಷಣದಲ್ಲೇ ನಾವು ಆಯ್ತು, ನಿನ್ ಡಿಮ್ಯಾಂಡ್ಸ್ ಏನ್ ಹೇಳಮ್ಮ, ನಾನು ಅದನ್ನ ಪೂರೈಸ್ತೀನಿ, ಏನ್ ಬೇಕೋ ಆಯ್ತು. ಆಕೆಗೆ ವ್ಯಾಲಿಡೇಷನ್ ಸಿಕ್ತೀಗ, ಆಕೆ ಅದನ್ನ ಹೆಂಗ್ ಬೇಕಾದ್ರೂ ವಿತ್ಡ್ರಾ ಮಾಡ್ಕೊಂತಾಳೆ. ಉದಾಹರಣೆಗೆ, ಇವಾಗ ಶಾಪಿಂಗ್ ಹೋಗ್ಬೇಕನ್ನೋ, ಒಂದ್ 25,000 ಬೇಕು, ಇಲ್ಲ ನನ್ಗೆ ಐಫೋನ್ ಗಿಫ್ಟ್ ಕೊಡು ನೀನ್ ನನ್ನ ಮನಸ್ಸು ನೋಯಿಸಿದ್ದಕ್ಕೆ, ಅಥವಾ ಇನ್ನೇನೇನೋ ಹೇಳ್ತಾರೆ. ಇದು ಕೂಡ ಡೇಂಜರಸ್ ಡಾರ್ಕ್ ಸೈಕಾಲಜಿಯ ಸೀರೀಸ್ ಅಲ್ಲಿ ಬರುವಂತದ್ದು. ಡಾರ್ಕ್ ಸೈಕಾಲಜಿ ಸೀರೀಸ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹಿಂದಿನ ವಿಡಿಯೋದಲ್ಲಿದೆ, ಹೋಗಿ ನೋಡಿ. ಅಲ್ಲಿ ಯಾವ್ಯಾವ ಅಂತ ಆಯುಧಗಳನ್ನ ಬಳಸ್ತಾರೆ, ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ. ಹಾಗಾಗಿನೇ ಪ್ರಾರಂಭದಲ್ಲಿ ಅತಿಯಾದಂತ ಡೋಪಮಿನ್ ಬರುವಂತದ್ದು ಅಥವಾ ಆಕ್ಸಿಟೋಸಿನ್ ರಿಲೀಸ್ ಆಗುವಂತದ್ದು, ಇವೆಲ್ಲವೂ ಕೂಡ ಇದ್ದಾಗ ಫ್ರೆಶ್ನೆಸ್ ಆಗಿರುತ್ತಾರೆ, ಮಾತಾಡ್ತಾರೆ, ಜಾಸ್ತಿನೇ ಮಾತುಕತೆ, ನಗೆ, ಹರಟೆ, ತರಲೆಗಳು, ಕಾಲೆಳೆಯೋದು ಇವೆಲ್ಲಾನೇ ಜಾಸ್ತಿ ಆಗಿರುತ್ತೆ. ಆದ್ರೆ ಸ್ವಲ್ಪ ಸಮಯದ ನಂತರ ಈ ಆಕ್ಸಿಟೋಸಿನ್ ಅನ್ನುವಂಥದ್ದಕ್ಕೆ ಕಾರ್ಟಿಸಾಲ್ ಬಂದು ಹಿಟ್ ಮಾಡಕ್ ಶುರು ಮಾಡುತ್ತೆ. ಆವಾಗ ಆಟೋಮೆಟಿಕ್ ಆಗಿ ಆಕ್ಸಿಟೋಸಿನ್ ಕಡಿಮೆ ಆಗೋದ್ರಿಂದ ಮಾತುಗಳು ಕಡಿಮೆ ಆಗೋಗುತ್ತೆ. ಹಾಗೆ ಈ ಫ್ರೆಶ್ನೆಸ್ ಫೀಲ್ ಮಾಡೋದಕ್ಕೆ ಡೋಪಮೈನ್ ರಿಲೀಸ್ ಆಗ್ತಾ ಇರುತ್ತಲ್ವಾ, ಇದು ಕೂಡ ಇವಾಗ ಒಂಥರ ಹಳುಬರಾಗ್ಬಿಡ್ತಾರೆ. ಇಬ್ರು ಕೂಡ ಅಯ್ಯ ಹೋಗಲ್ಲ ಬಾರಲು, ಏನೋ ನಿನ್ ಬಗ್ಗೆ ಗೊತ್ಬಿಡಪ್ಪ, ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದೀನಿ ಅನ್ನುವಂತ ಭಾವನೆಗಳು ಹುಟ್ಟುತ್ತೆ. ಆವಾಗ ಆಟೋಮೆಟಿಕ್ ಆಗಿ ಡೋಪಮೈನ್ ರಿಲೀಸ್ ಆಗುವಂಥದ್ದು ಕಡಿಮೆ ಆಗೋಗ್ಬಿಡುತ್ತೆ. ಆವಾಗ ಕೂಡ ಮಾತುಗಳು ಕಡಿಮೆ ಆಗೋಗುತ್ತೆ. ಮತ್ತೆ ಈ ಪ್ಯಾಷನೇಟ್ ಇಂದ ನಾವು ಕಂಪೇನಿಯನ್ಶಿಪ್ಗೆ ಶಿಫ್ಟ್ ಆಗ್ತಾ ಇರ್ತೀವಿ. ಉದಾಹರಣೆಗೆ, ಅವರಿಬ್ರು 1.5 ವರ್ಷದಿಂದ ಪ್ರೀತಿ ಮಾಡ್ತಿದ್ದಾರೆ, ಅವರಲ್ಲಿ ಭಿನ್ನಾಭಿಪ್ರಾಯಗಳಿದ್ವು, ಅಥವಾ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂತ ಸ್ಟೇಜ್ ಅಲ್ಲಿದ್ರು. ಅವರು 1.5 ವರ್ಷದಲ್ಲಿ ತಮ್ಮನ್ನ ತಾವು ಅರ್ಥ ಮಾಡ್ಕೊಂತಾರೆ.
ನಂತರ 1.5 ವರ್ಷದ ನಂತರ ಅಂದ್ರೆ 18ರಿಂದ 20 ತಿಂಗಳ ನಂತರ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಇರೋದಿಲ್ಲ. ಅವರಿಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಇಬ್ರು ಸೋಲ್ಮೇಟ್ಸ್ ತರ ವರ್ತಿಸ್ತಾ ಇರ್ತಾರೆ. ಹಾಗಾಗಿ ಮಾತುಗಳು ಕಡಿಮೆ, ಯಾಕಂದ್ರೆ ಅವ್ರ ಕಂಪ್ಯಾನಿಯನ್ಶಿಪ್ ಅಲ್ಲಿ ಇದ್ದಾರೆ. ಗಂಡ ಹೆಂಡ್ರ ತರ ಬದುಕ್ತಾ ಇರ್ತಾರೆ. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಇಬ್ರು ಬೆರ್ತಿದಾರಲ್ವಾ ಈಗ, ಅವಾಗ ಕೂಡ ಮೌನ ಬರುತ್ತೆ. ಅದನ್ನ ನಾವು ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಇದು ಹೆಲ್ದಿ ಟ್ರಾನ್ಸಿಷನ್ ಅಂತ ತಿಳ್ಕೊಳ್ಬೇಕು. ಒಂದು ವೇಳೆ ತಪ್ಪಾದಂತ ಮೌನಗಳು ಯಾವಾಗ ನಡೆಯುತ್ತೆ? ಉದಾಹರಣೆಗೆ ಹೆಲ್ದಿ ಮೌನ ಆಗಿದ್ರೆ ಪರವಾಗಿಲ್ಲ, ತಪ್ಪಾದ ಮೌನ ಹೇಗೆ ಗುರುತಿಸೋದು? ನಿಮ್ಮನ್ನ ತುಂಬಾನೇ ದೂರ ಇಡುವಂಥದ್ದು, ಹಗ್ ಮಾಡಕ್ ಹೋದ್ರೆ ದೃಷ್ಟಿ ಬೇರೆ ನಡೆ, ನಿಮ್ಮನ್ನ ದೂರ ತಳ್ಳುವಂಥದ್ದು, ಥ್ಯಾಂಕ್ಸ್ ಕೂಡ ಮಾಡದೇ ಇರುವಂಥದ್ದು, ಐ ಕಾಂಟ್ಯಾಕ್ಟ್ ಕೂಡ ಇರೋದಿಲ್ಲ, ಮಾತುಗಳಲ್ಲಿ ಹೋರಾಟ ಇರ್ತದೆ. ಏನೋ ಇಲ್ಲ ನನಗೆ ಗೊತ್ತಿಲ್ಲ, ನೀನು ನನ್ಗೆ ಫೋನ್ ಮಾಡ್ಬೇಡ ಆಯ್ತಾ, ಈ ತರದ ಮಾತುಗಳೇನಾದ್ರೂ ಇದ್ರೆ ತಿಳ್ಕೊಂಡ್ ಬಿಡ್ಬೇಕು. ಇಲ್ಲ, ಈ ಸಂಬಂಧ ಬೆಳೆಯೋದಿಲ್ಲ, ಈ ರಿಲೇಶನ್ಶಿಪ್ ಜಾಸ್ತಿ ದಿನ ಇರೋದಿಲ್ಲ. ಒಂದು ವೇಳೆ ಅವ್ರೇನಾದ್ರು ಯಾಂಗ್ಸಿಯಸ್ ಮತ್ತೆ ಅವಾಯ್ಡೆಂಟ್ ಅಟ್ಯಾಚ್ಮೆಂಟ್ ಅಲ್ಲಿ ಆಗಿದ್ರೆ, ಅಲ್ಲಿ ಏನಾದ್ರು ಇದ್ದಿದ್ರೆ ಅವ್ರನ್ನ ಒಂಚೂರು ಸ್ಪೇಸ್ ಬಿಟ್ಟು ನೋಡ್ಬೇಕು. ಅವ್ರ ಮನಸ್ಥಿತಿಗಳು ಬದಲಾವಣೆ ಆಗುತ್ತಾ ಅಥವಾ ಬದಲಾವಣೆ ಆಗೋದೇ ಇಲ್ವಾ? ಅದೆಲ್ಲದರ ನಂತರ ನೀವು ಯಾವ ರೀತಿ ಡೀಲ್ ಮಾಡ್ಬೇಕು ಅದ್ರ ಜೊತೆಗೆ. ಮೌನದಲ್ಲಿರೋರು ಅಥವಾ ನಿಮ್ ಪಾರ್ಟ್ನರ್ ಏನಾದ್ರು ಅತಿಯಾಗಿ ಮೌನದಲ್ಲಿದ್ದಾರೆ, ಹಾಗಾದ್ರೆ ಅವ್ರಿಗೆ ಸ್ಪೇಸ್ ಬಿಡಿ, ಅವ್ರನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಡಿ. ಸ್ವಲ್ಪ ದಿನಗಳ ನಂತರ ನೀವೇ ಅವ್ರಿಗೆ ಮಾತನಾಡ್ತೀವಿ, ನೋಡು ನೀನು ನಿನ್ನ ಅವಲೋಕನ ಮುಗೀತಾ, ನೀನು ಮೌನವಾಗಿರೋದನ್ನ ಬಿಟ್ಟಿದ್ಯಾ, ಮಾತಾಡ್ತೀಯಾ ನನ್ನ ಜೊತೆಗೆ, ನೀನೀಗ ಕಂಫರ್ಟೇಬಲ್ ಝೋನ್ ಅಲ್ಲಿ ಇದೆಯಾ, ಮಾತಾಡ್ತೀಯಾ, ಮಾತಾಡು. ಸರಿ, ನೀನ್ ಮಾತಾಡ್ತೀನಿ ಅಂದ್ರೆ ಕರೆ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ಇಲ್ವಾ ಇನ್ನೂ ಸ್ವಲ್ಪ ಸಮಯ ಬೇಕಾ? ಆಯ್ತು ತಗೋ, ಇನ್ನೊಂಚೂರು ಯೋಚನೆ ಮಾಡು, ನನಗ್ ಗೊತ್ತು ನೀನ್ ನನ್ನ ರಿಲೇಶನ್ಶಿಪ್ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿ ಅವ್ರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಹೌದು ಕಣೋ, ನಿನಗೆ ಹೇಗೆ ಗೊತ್ತಾಯ್ತು? ಎಸ್, ಇದು ಸೈಕಾಲಜಿ ತಿಳ್ಕೊಂಡವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಿರತ್ತೆ. ಒಂದ್ ವೇಳೆ ಇದು ಡೇಂಜರ್ ಝೋನ್ ಅಲ್ಲಿ ಇದ್ರೆ, ಉದಾಹರಣೆಗೆ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಈ ಹಿಂದೆ ಮೇಲೆ ಹೇಳದೆ, ಅದು ಏನಾದ್ರೂ ಆಗಿದ್ರೆ ಅದು ಕೂಡ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ. ಈ ಸೈಲೆನ್ಸ್ ಬರೋಕ್ಕೂ ಮುಂಚೆ ಏನೋ ಒಂದು ಆಘಾತ ನಡೆದಿರುತ್ತೆ. ಉದಾಹರಣೆಗೆ ಆ ಹುಡುಗಿನೇ ಏನೋ ತಪ್ಪು ಮಾಡಿರ್ತಾಳೆ, ಅಥವಾ ಹುಡುಗಿ ಇನ್ನೊಂದು ಯಾವುದೋ ಅಫೇರ್ ಅಲ್ಲಿ ಸಿಕ್ಕಾಕೊಂಡಿರ್ತಾಳೆ, ಅಥವಾ ಇನ್ಯಾವುದೋ ಒಂದು ರೀಸನ್ ಅಲ್ಲಿ ತಪ್ಪಾಗಿರತ್ತೆ, ಅಥವಾ ನೀವು ತಪ್ಪು ಮಾಡಿರ್ತಾರ, ಏನೋ ಒಂದು ಆಗಿರುತ್ತೆ. ಇದ್ರ ನಂತರದಲ್ಲಿ ಬೆಳವಣಿಗೆಯಲ್ಲಿ ಏನಾದ್ರೂ ಆ ಹುಡುಗಿ ಸೈಲೆಂಟ್ ಆಗಿತ್ತು ಅಂತ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಂಡ್ ಬಿಡ್ಬೇಕು. 2-3 ದಿನದವರೆಗೂ ಕೂಡ ಮಾತನಾಡ್ಲಿಲ್ಲ, ನಿಮ್ಮ ಟೆಕ್ಸ್ಟ್ಗೆ, ಮೆಸೇಜ್ಗಳಿಗೆ ಅಥವಾ ಫೋನ್ ಕಾಲ್ಗಳಿಗೆ ಸರಿಯಾದಂತ ರೆಸ್ಪಾನ್ಸ್ಗಳಿಲ್ಲ, ಅಥವಾ ಒಂದು ವೇಳೆ ತುಂಬಾನೇ ಅಗ್ಲಿ ಬಿಹೇವ್ ಮಾಡ್ತಿದ್ದಾಳೆ ಅಂತಂದ್ರೆ ಅರ್ಥ ಮಾಡ್ಕೊಂಡ್ ಬಿಡ್ಬೇಕು, ಇಲ್ಲ ಇದು ಸೈಲೆಂಟ್ ಟ್ರೀಟ್ಮೆಂಟು, ವ್ಯಾಲಿಡೇಷನ್ಗೋಸ್ಕರ ಸೀಕಿಂಗ್ ಹಂಟಿಂಗ್ ನಡೀತಾ ಇದೆ. ಒಂದು ವೇಳೆ ನಾನೇನಾದರೂ ಕಾಂಪ್ರಮೈಸ್ ಆಗ್ಬಿಟ್ರೆ ನನ್ನನ್ನ ಲೂಟಿ ಮಾಡಬಹುದು ಅನ್ನುವಂಥ ಎಚ್ಚರಿಕೆ ಕೂಡ ನಿಮ್ಮಲ್ಲಿ ಇರಬೇಕು. ಇದು ಹೈಲಿ ಡೇಂಜರಸ್ ಆದಂಥ ಟ್ರೀಟ್ಮೆಂಟ್, ಇದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಆಯ್ತಾ. ಇದೆಲ್ಲದರ ಮುಂದುವರಿದ ಭಾಗದಲ್ಲಿ ಇದೆಲ್ಲವೂ ಕೂಡ ಸೈಕಾಲಜಿಕಲಿ ಮತ್ತೆ ಸೈಂಟಿಫಿಕಲಿ ಅಥವಾ ಸೈನ್ಸ್ನ ಮೂಲಕ ಕೆಮಿಕಲ್ ರಿಯಾಕ್ಷನ್ ಮತ್ತೆ ಮೈಂಡ್ ಥಾಟ್ ಪ್ರೊಸೆಸ್ನ ಮೂಲಕ ಮೌನ ಕೂಡ ಆಧರಿಸಿರುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಈ ವಿಡಿಯೋದಲ್ಲಿ ಏನಾದ್ರೂ ಹೊಸದನ್ನ ತಿಳ್ಕೊಂಡ್ರ, ಅಥವಾ ನಿಮಗೆ ಈ ವಿಷಯದ ಬಗ್ಗೆ ಮೊದಲೇ ಗೊತ್ತಿತ್ತು ಅನ್ನೋರು ಖಂಡಿತವಾಗ್ಲೂ ನೀವು ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಅನುಭವಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಕಮೆಂಟ್ಗೆ ಅನುಗುಣವಾಗಿ, ನಿಮ್ಮ ಅನಿಸಿಕೆಗಳ ಅನುಗುಣವಾಗಿ ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಇನ್ನೊಂದು ಪ್ರಶ್ನೆ, ಯಾರಿಗೆಲ್ಲ ನಮ್ಮ ವಿಡಿಯೋಗಳು ನಿಜವಾಗ್ಲೂ ಏನೋ ಒಂದು ಅರ್ಥ ಇದೆ, ಎಜುಕೇಶನ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಯಾಕೆಂದ್ರೆ ನಿಮ್ಮ ಒಂದು ಕಮೆಂಟ್ ನಮಗೆ ಇನ್ನೂ ಮೋಟಿವೇಟ್ ಮಾಡುತ್ತೆ. ಇನ್ನೂ ಹೆಚ್ಚಿನ ವಿಷಯಗಳ ಪರವಾಗಿ ಡೀಪ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಮ ಮುಂದೆ ಇಡುವಂತ ಕಾರ್ಯವನ್ನ ನಾವು ಮಾಡ್ತೇವೆ. ಇನ್ನೊಂದು ನನ್ನ ಕಡೆಯಿಂದ ಅಪಾಲಜಿ ಏನಂದ್ರೆ, ಸೈಂಟಿಫಿಕ್ ವರ್ಡ್ಸ್ ಗಳನ್ನ ಕೆಲವೊಮ್ಮೆ ನನಗೆ ಪ್ರೊನೌನ್ಸಿಯೇಷನ್ ಮಾಡೋದ್ರಲ್ಲಿ ಡಿಸ್ಟರ್ಬ್ ಆಗುತ್ತೆ. ಯಾರಿಗಾದ್ರೂ ಸೈಂಟಿಫಿಕ್ ವರ್ಡ್ಸ್ ಗಳಲ್ಲಿ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಅಥವಾ ನಾನು ಮಾತಾಡೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ದಯವಿಟ್ಟು ಕ್ಷಮೆ ಇರಲಿ. ನಾನು ಕನ್ನಡ ಮಾಧ್ಯಮದ ಹುಡುಗ, ನನಗೆ ಸೈನ್ಸ್ ವರ್ಡ್ಗಳು ಕೆಲವೊಮ್ಮೆ ಬಾಯಿಲಿ ಪ್ರೊನೌನ್ಸ್ ಆಗಲ್ಲ. ಇದನ್ನು ಕೂಡ ನಾನು ಅಪಾಲೈಸ್ ಮಾಡ್ಕೊತೀನಿ. ಯಾರೆಲ್ಲ ಹೊಸಬ್ರು ಇಲ್ಲಿವರೆಗೂ ವಿಡಿಯೋ ನೋಡಿದಿರಿ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಬೇಡಿ, ಕಮೆಂಟ್ ಮಾಡದೆ ಹೋಗಬೇಡಿ, ಲೈಕ್ ಶೇರು ಮಾಡದೆ ಹೋಗಬೇಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.